ನೇಮರಾಜ್ ನಾಯಕ್ ಇಲ್ಲ. ರವಿಕುಮಾರ್ ಗೌಡ ಗಾಣಿಗ. ಅಧ್ಯಕ್ಷರೇ, 2533ನೇ ಚಿಕ್ಕೆ ಗುರ್ತಿ ಪ್ರಶ್ನೆಯನ್ನ ಲೋಕೋಪಯೋಗಿ ಸಚಿವರನ್ನ ಕೇಳಬಯಸ್ತೀನಿ. ಸಮಾಜ ಕಲ್ಯಾಣ ಸಚಿವರು ಮಾನ್ಯ ಅಧ್ಯಕ್ಷರ ಉತ್ತರವನ್ನು ಒದಗಿಸಲಾಗಿದೆ. ಅಧ್ಯಕ್ಷ ಉತ್ತರವನ್ನು ಒದಗಿಸಿದ್ದಾರೆ. ಮಂಡ್ಯ ನಗರ ಬಗಲಲ್ಲೇ ಈ ರಸ್ತೆ ಹಾದು ಹೋಗ್ತದೆ. ನನ್ನ ಕ್ಷೇತ್ರದ ಚಿಕ್ಕಮಂಡ್ಯ, ಗೋಪಾಲ್ಪುರ, ಹೊಸೂರು, ಕೋಡಹಳ್ಳಿ, ಉಪ್ಪರ್ಕನಹಳ್ಳಿ, ಬಿಳಿದೇಗ್ಲು, ಗರ್ನಹಳ್ಳಿ ಮುಖಾಂತರ ಬಸರಾಳು, ಕೋಡಿಕೊಪ್ಪಲ ಹತ್ರ ಈ ರಸ್ತೆ ಹೋಗುತ್ತೆ. ಅಧ್ಯಕ್ಷರೇ, ಈ 2.5 ವರ್ಷಕ್ಕೆ ಮುಂಚೆ ಆ ರಸ್ತೆ ಅಧೋಗತಿಲಿತ್ತು. ಒಬ್ಬ ಯೋಧ, ರಾಜ್ಯದ ಮೇಲೆ ಬಂದಂತ ಯೋಧ ಕೂಡ ಆ ರಸ್ತೆಯಲ್ಲಿ ಪಾಪ ಗುಂಡಿಗೆ ಬಿದ್ದು ಸತ್ತಿದ್ದ. ನಮ್ಮ ಸರ್ಕಾರ ಹಣ ಕೊಟ್ಟ ಮೇಲೆ ಏನೋ ರಸ್ತೆ ಚೆನ್ನಾಗಿ ಮಾಡಿದ್ದು, ಜನ ಓಡಾಡ್ತಾ ಇದ್ದಾರೆ. ಆದ್ರೆ ಅದು 4 ಲೈನ್ ಆಗ್ಬೇಕು ಅನ್ನೋದು ನನ್ನ ಪ್ರಶ್ನೆ. ಮಾನ್ಯ ಅಧ್ಯಕ್ಷರೇ, ಇಲ್ಲಿ ವಾರಾಣಗ ದಾಟ PCU ಪರ್ ಪ್ಯಾಸೆಂಜರ್ ಕಾರ್ ಯೂನಿಟ್ ಅಂತ ಹೇಳಿ ಸುಮಾರು 12,000 ಓಡಾಡ್ತಾರೆ. ನ್ಯಾಷನಲ್ ಇದ್ರ ಪ್ರಕಾರ 10,000 ಇದ್ರೆ ಅದನ್ನ 4 ಲೈನ್ ಮಾಡಬೇಕು ಅನ್ನೋದು ಗೈಡ್ಲೈನ್ಸ್ ಇದೆ. ಅದ್ರ ಪ್ರಕಾರ ಕೆಲವು ಕಡೆ 4 ಲೈನ್ ಇದೆ, ಕೆಲವು ಕಡೆ 7 ಮೀಟರ್ ಇದೆ. 7 ಮೀಟರ್ ಅಗಲ ಮಾಡಕ್ಕೆ ಈಗಾಗಲೇ 10 ಕೋಟಿ ಕೊಟ್ಟು ಅದನ್ನು ವೈಡನಿಂಗ್ ಕೆಲಸ ಬೇರೆ ಬೇರೆ ಹಂತದಲ್ಲಿ ಮಾಡ್ತಾರೆ. ಬಟ್ ಅದು ಸುಮಾರು 31.59 ಕಿಲೋಮೀಟರ್ ಉದ್ದ ಇದೆ. ಮೊನ್ನೆ ಸದಸ್ಯರು ಹೇಳ್ತಕ್ಕಂಥ ಸೋಮವಾರಪೇಟೆ ತಾಲೂಕಿನಿಂದ ಪ್ರಾರಂಭ ಆಗಿರೋ ಮಂಡ್ಯ ಕಡೆ ಬರುವಂತ ಈ ರಸ್ತೆ ಮದ್ದೂರು, ಮಳವಳ್ಳಿ, ಕನಕಪುರಕ್ಕೆ ಸೇರುವಂತ ಪ್ರಮುಖ ರಸ್ತೆ. ಅದನ್ನ ಈಗ ಆಲ್ರೆಡಿ ಹಂತ ಹಂತವಾಗಿ 7 ಮೀಟರ್ ಅಗಲ ಇರೋದನ್ನ 10 ಕೋಟಿ ಅಂದಾಜನ್ನು ಮಾಡ್ತೀವಿ. ಬೇರೆ ಹಂತದಲ್ಲಿ 1.25 ಕಿಲೋಮೀಟರ್ ರಸ್ತೆಯನ್ನ ನವೀಕರಣ ಮಾಡಲಿಕ್ಕೆ ಮಾಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಆಯವ್ಯಯ ಪರಿಸ್ಥಿತಿ ನೋಡಿಕೊಂಡು PCU 12,000 ಇರೋದ್ರಿಂದ ಅದನ್ನು ವೈಡ್ ಮಾಡೋದಕ್ಕೆ, 4 ಲೈನ್ ಮಾಡೋಕ್ಕೆ ಅದು ಯೋಗ್ಯತೆ ಇದೆ. ಪರಿಶೀಲನೆ ಮಾಡಿ ಮುಂದಿನ ದಿನಗಳಲ್ಲಿ ಕ್ರಮ ತಗೊಳ್ತೀನಿ. ಮಾನ್ಯ ಅಧ್ಯಕ್ಷ, ಅವರು ಈ 10 ಕೋಟಿ ಎಲ್ಲ ಕೊಟ್ಟಿರೋದು ಎಲ್ಲರೂ MLA ಕೊಟ್ಟಿರೋದ್ರಲ್ಲಿ ಅದನ್ನ ಅಭಿವೃದ್ಧಿ ಮಾಡ್ತಾ ಇದೆ. ಅದು ಇದಕ್ಕೆ ಬರಲ್ಲ ಅಧ್ಯಕ್ಷರೇ. ಆದ್ರೆ ಅಲ್ಲಿ 14,000 ವೆಹಿಕಲ್ಗಳು ಪರ್ ಡೇ ಓಡಾಡುತ್ತೆ ಅಂತ ಹೇಳಿ ಲೋಕೋಪಯೋಗಿ ಇಲಾಖೆ ಮಾಡಿರೋಂತ ಸರ್ವೆಯಲ್ಲೇ ಇದೆ, ವಾಹನ ಎಷ್ಟು ಓಡಾಡುತ್ತೆ ಅಂತ. ಅದು ಗ್ರಾಮಗಳ ಮೂಲಕ ಓಡಾಡೋದ್ರಿಂದ ದನ ಕರು ಇಂದ ಹಿಡಿದು ಜನ, ವಯಸ್ಸಾದವರು ಅದೇ ರೋಡಲ್ಲಿ ಹೋಗೋದ್ರಿಂದ ಆಕ್ಸಿಡೆಂಟ್ಗಳು ತುಂಬಾ ಆಗ್ತಾ ಇದೆ. ಆಕ್ಸಿಡೆಂಟ್ಗಳಲ್ಲಿ ಜನ ಸ್ಪಾಟ್ ಅಲ್ಲೇ ಸಾಯ್ತಾ ಇದ್ದಾರೆ. ಅದನ್ನ ತಪ್ಪಿಸ್ಬೇಕಾದ್ರೆ 4 ಲೈನು ಆ ರಸ್ತೆ ಆಗ್ಬೇಕು. ಯಾಕಂದ್ರೆ ಮಂಡ್ಯ ನಗರದಿಂದನೇ ಆರಂಭ ಆಗ್ತದೆ ಅಲ್ಲಿ. ಅದು ಏನಾಗಿದೆ ಅಂದ್ರೆ ಸಾತ್ನೂರು, ಈ ಕಡೆ ತಮಿಳ್ನಾಡಿಂದ ಬರೋರು ಆ ಕಡೆ ಹಾಸನ ರೋಡ್ಗೋ ಇಲ್ಲ ಚಳ್ಳಕೆರೆ ರೋಡ್ಗೋ ಇಲ್ಲ ಸೋಮಾರಪೇಟೆ, ಕೊಡಗುಗೆ ಹೋಗ್ಬೇಕಾದ್ರೆ ಇದೇ ಮುಖ್ಯ ರಸ್ತೆಲೇ ಹೋಗ್ಬೇಕು. ಅದರಿಂದ ಇದು ಯಾವಾಗ್ಲೂ ಬಿಸಿ ಇರುತ್ತೆ. ಮಾಡ್ತೀವಿ, ಸ್ವಲ್ಪ ಹಣ ಬರಲಿ ಅಂತ ಹೇಳಿದ್ರೆ. ಬಟ್ ಈಗ ಹಣ ಬರುತ್ತೆ. ಇದಕ್ಕೆ ಏನೋ ಅನುಮೋದನೆ ಕೊಟ್ರೆ 4 ಲೈನ್ಗೆ ಬಹಳ ಸಂತೋಷ ಆಗುತ್ತೆ. ಅಧ್ಯಕ್ಷ, ಮಂತ್ರಿಗಳ ಅವರಿಗೆ ಸಂತೋಷ ಆಗೋದಕ್ಕೆ ಮುಂದಿನ ಹಣಕಾಸಿನ ಪರಿಸ್ಥಿತಿ ನೋಡಿಕೊಂಡು ಸಂತೋಷ ಆಗೋ ರೀತಿಯಲ್ಲಿ ಕ್ರಮ ತಗೊಳ್ಳೋಣ. ಮಾನ್ಯ ಅಧ್ಯಕ್ಷರೇ.